ಡಿಜೆ ಹಳ್ಳಿಯಲ್ಲಿ ಎಸ್ಐಆರ್ಗೆ ತೆರಳಿದ್ದ ಬಿಎಲ್ಒ ಮೇಲೆ ಹಲ್ಲೆ ನಡೆಸಲಾಗಿದೆ. ಇಬ್ಬರು ಹಲ್ಲೆಕೋರರ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ಹಲ್ಲೆಗೈದ ಯಾರಬ್ ದಸ್ತಗಿರಿ ಮೇಲೆ ಎಫ್ಐಆರ್ ಹಾಕಿ ಬಂಧನ ಮಾಡಲಾಗಿದೆ. ಡಿಜೆ ಹಳ್ಳಿಯಲ್ಲಿ ಎಸ್ಐಆರ್ಗೆ ತೆರಳಿದ್ದ ಬಿಎಲ್ಒ ಮೇಲೆ ಹಲ್ಲೆ ನಡೆಸಿದ್ರು ಈ ದಾಳಿಕೋರರು. ಹಲ್ಲೆಗೊಳಗಾಗಿದ್ದಂತಹ ಬಿಎಲ್ಒ ಫಕೀರಪ್ಪ ದೂರನ್ನ ನೀಡಿದ್ರು. ಈ ದೂರಿನನ್ವಯ ಬಂಧನ ಮಾಡಲಾಗಿದೆ. ಜಯನಗರಕ್ಕೆ ಶಿಫ್ಟ್ ಆಗಿದ್ರು ಡಿಜೆ ಹಳ್ಳಿಗೆ ಬಂದು ಗಲಾಟೆ ಮಾಡಿದ್ದಾರೆ. ಎಸ್ಐಆರ್ ಫಾರ್ಮ್ ಕೊಡ್ಲಿಲ್ಲ ಅಂತ ಬಿಎಲ್ಒಗೆ ಥಳಿಸಿದ್ರು ಈ ಆರೋಪಿಗಳು. ಆರೋಪಿ ದಸ್ತಗೀರ್ ತಂದೆ ಅಣ್ಣನ ಮೇಲೂ ಕೂಡ ಕೇಸ್ಗಳಿದೆ. ಆರೋಪಿ ದಸ್ತಗೀರ್ ಅಪ್ಪ ಇಕ್ಬಾಲ್ ಕೂಡ ಖಾಕಿಗೆ ಬೇಕಾದವರೇ ಆಗಿದ್ದಾರೆ. ದಸ್ತಗೀರ್ ಅಣ್ಣ ಇಲಿಯಾಸ್ ಅಲಿಯಾಸ್ ಇಲ್ಲು ಅಂದ್ರೆ ಇವ್ರ ಪೂರಾ ಕುಟುಂಬ ಏನಿದೆ, ಅಪ್ಪ ಸಹೋದರರು ಇವರೆಲ್ಲರೂ ಕೂಡ ರೌಡಿ ಶೀಟರ್ಗಳೇ ಆಗಿದ್ದಾರೆ. ನೆಲಮಂಗಲದ ರೌಡಿ ಶೀಟರ್ಗಳಿತ. ನ್ಯೂಸ್ 18ಗೆ ಈ ಘಟನೆಯನ್ನ ಹಲ್ಲೆಗೊಳಗಾಗಿದ್ದಂತಹ ಫಕೀರಪ್ಪ ವಿವರಿಸಿದ್ದಾರೆ. ಎಫ್ಐಆರ್ ಬಗ್ಗೆ ನ್ಯೂಸ್ 18ಗೆ ಡಿಸಿಪಿ ವಿಕ್ರಮ್ ಆಮ್ಟೆ ಕೂಡ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಬಿಎಲ್ಒ ಮೇಲೆ ಹಲ್ಲೆಗೆ ಜಿಬಿಎ ಆಯುಕ್ತರಿಂದಲೂ ಕೂಡ ಆಕ್ರೋಶ ವ್ಯಕ್ತವಾಗಿದೆ. ಪುಲಿಕೇಶಿನಗರ ಕ್ಷೇತ್ರದಲ್ಲಿ ಕರ್ತವ್ಯ ನಿರತ ಎಸ್ಐಆರ್ ಸಿಬ್ಬಂದಿ ಮೇಲೆ ಹಲ್ಲೆ ನಡೆದಿದೆ. ಡಿಜೆ ಹಳ್ಳಿಯಲ್ಲಿ ಬಿಎಲ್ಒ ಮೇಲ್ವಿಚಾರಣಾ ಕರ್ತವ್ಯದಲ್ಲಿದ್ದಂತಹ ಸರ್ಕಾರಿ ಅಧಿಕಾರಿ ಫಕೀರಪ್ಪ ಮೇಲೆ ಯಾರಬ್ ದಸ್ತಗೀರ್ ಎನ್ನುವವರು ಹಲ್ಲೆ ಮಾಡಿರುವಂಥದ್ದು. ಎಸ್ಐಆರ್ ಫಾರಂಗೆ ಬೇಡಿಕೆ ಇಟ್ಟು ಗಲಾಟೆ ತೆಗೆದು ಏಕಾಏಕಿ ಹಲ್ಲೆ ಮಾಡಿದ್ದಾರೆ. ಇದರಲ್ಲಿ ದಸ್ತಗೀರ್ ಎಂಬಾತ ನೆಲಮಂಗಲ ಟೌನ್ ರೌಡಿ ಶೀಟರ್ ಇಲಿಯಾಸ್ ಸಹೋದರ ಇಕ್ಬಾಲ್ ಮಗನಾಗಿದ್ದಾರೆ. ಹಲವು ವರ್ಷಗಳಿಂದ ಡಿಜೆ ಹಳ್ಳಿ ನಿವಾಸಿಯಾಗಿದ್ರು ಇಕ್ಬಾಲ್ ಕುಟುಂಬ. ಇತ್ತೀಚೆಗಷ್ಟೇ ಬೇರೆ ಕಡೆಗೆ ಶಿಫ್ಟ್ ಆಗಿದ್ರು. ಆದ್ರೆ ಡಿಜೆ ಹಳ್ಳಿಗೆ ಬಂದು ಒಂದು ಸ್ಲಮ್ ಅಲರ್ಟ್ ಆಗಿತ್ತಂತೆ. ಇದೇ ವಿಚಾರಕ್ಕೆ ಎಸ್ಐಆರ್ ಫಾರ್ಮ್ ಕೊಡಿ ಅಂತ ಗಲಾಟೆ ಮಾಡಿ ಹಲ್ಲೆ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಇನ್ನು ಫಕೀರಪ್ಪನಿಗೆ ಕಣ್ಣಿನ ಹುಬ್ಬು, ಬಾಯಿ ಮತ್ತು ಬೆನ್ನಿನ ಭಾಗಕ್ಕೆ ಕೈಯಿಂದ ಗುದ್ದಿ ಹಲ್ಲೆ ಮಾಡಿದ್ದಾರೆ ಈ ಆರೋಪಿಗಳು. ಅವಾಚ್ಯ ಶಬ್ದಗಳಿಂದ ನಮ್ಮ ಡಿಎಲ್ಒಗಾಗಲಿ ನಮಗಾಗಲಿ ತುಂಬಾ ಬೈದ. ಆಮೇಲೆ ಫೋನ್ ಆಗ್ಲಿ ಯಾರಿಗೋ ಅವ್ರ ತಂದೆಗೂ ಯಾರಿಗೋ ಫೋನ್ ಹಚ್ಬಿಟ್ಟ. ಅವನು ತುಂಬಾ ಅವಾಚ್ಯ ಶಬ್ದದಲ್ಲಿ ನೀವು ಇದ್ದೀರಾ ಅದು ಇದು ಅಂತ ಹೇಳಿ ತುಂಬಾ ಈಗ್ಲೇಬೇಕು ಫಾರ್ಮ್ ಹೆಂಗ್ ಕೊಡೋದಿಲ್ಲ ಅದು ಇದು ಅಂತ ಸಿಕ್ಕಾಪಟ್ಟೆ ಅವಾಚ್ಯ ಶಬ್ದದಲ್ಲಿ ಬೈದ. ಅದಕ್ಕೆ ನಾವು ಹಂಗೆಲ್ಲ ಬೈಲಿಕ್ಕೆ ಹೋಗ್ಬೇಡಿ, ಇರೋ ಪ್ರೊಸೀಜರ್ ಹೇಳ್ತಾ ಇದೀವಿ, ನಾಳೆ ಬನ್ನಿ ಅಂತ ಹೇಳ್ತಾ ಇದೀವಿ. ಕೊಡೋದಿಲ್ಲ ಅಂತ ನಾವೇನು ಹೇಳಿಲ್ಲ. ನಾಳೆ ಬಂದ್ರೆ ವೆರಿಫೈ ಮಾಡಿಸಿ ಅದೇನಾದ್ರು ಅವಕಾಶ ಇದ್ರೆ ನಾಳೆ ಬೆಳಿಗ್ಗೆ ಕೊಡ್ತೀವಿ ಅಂದ್ರೆ ಅವ್ನು ಅಲ್ಲಿಂದ ಬರ್ಬೇಕು. ನೀವೇನು ಕಣಕ್ಕೆ ಇಡ್ತೀರಾ ಅದು ಇದು ಏನ್ ಬೇಕಾದ್ರೆ ಬೈದ. ಸೊ ಅಷ್ಟರಲ್ಲಿ ನಾನು ಹಂಗೆಲ್ಲ ಬೈಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ದಕ್ಕೆ ಅವನು ಅಲ್ಲಿರೋ ಹುಡುಗ ತುಂಬಾ ಗಲಾಟೆ ಶುರು ಮಾಡ್ಕೊಂಡು ನಮ್ಮ ಮೇಲೆ ಒದ್ರಾಡ್ಕೊಂಡು ಹೊರಗಡೆ ಹೋದವನೇ ಒಂದ್ 4 ಜನನ ಕರ್ಕೊಂಡು ಬಂದಿದ್ದೇನೆ. ಇಮಿಡಿಯೇಟ್ ಆಗಿ ನಮ್ಮನ್ನು ಅಟ್ಯಾಕ್ ಮಾಡಿ ನಮ್ಮೆಲ್ಲ ಹಲ್ಲೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸಿಕ್ಕಾಪಟ್ಟೆ ಬೈದು ಆಮೇಲೆ ಪಂಚ್ ಮಾಡಿ ಹೊಡೆದ್ರು ಎಲ್ಲ ಆಯ್ತು. ನನಗೆ ಇಲ್ಲೆಲ್ಲ ಉಂಟು ಹೇಟ್ ಆಗಿ ಕೊನೆಗೆ ತಲೆಗೂ ಹೇಟ್ ಆಗಿದೆ. ಇಲ್ಲೆಲ್ಲ ತೊಟ್ಟಿ ಎಲ್ಲ ಕಿತ್ತೋಗಿದೆ. ಒಂದೆರಡು ಸ್ಟಿಚ್ ಆಗ್ತದೆ ಕಾಣಿಸ್ತದೆ. ಸೊ ತುಂಬಾ ಹೇಟ್ ಆಯ್ತು. ಅಷ್ಟರಲ್ಲೇ ಅಲ್ಲಿ ಯಾವುದೋ ಕೇಸ್ ಎನ್ಕ್ವೈರಿಯಲ್ಲಿ ಇದ್ದ ಕ್ರೈಮ್ ಪೊಲೀಸರು ಬಂದು ಇಬ್ಬರನ್ನ ಸ್ಪಾಟ್ ಅಲ್ಲೇ ಅರೆಸ್ಟ್ ಮಾಡಿದ್ರು. ಅವರು ಆ ಏರಿಯಾದಲ್ಲಿ ಇರ್ತಕ್ಕಂಥವ್ರಲ್ಲ, ಬೇರೆ ಏರಿಯಾದವರು, ಜಯನಗರದವರು ಎಲ್ಲಿಯವರು ಅಂತ ಹೇಳ್ತಾರೆ. ಸೊ ದಟ್ ಹ್ಯಾಸ್ ಟು ಬಿ ವೆರಿಫೈಡ್ ಡ್ಯೂರಿಂಗ್ ದ ಇನ್ವೆಸ್ಟಿಗೇಷನ್. ಅದು ಇಸ್ ಅ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಸೊ ಅವರು ಆ ಏರಿಯಾದವರು ಅಲ್ಲ ಅಂತ ಇವರೇ ಕಂಪ್ಲೇಂಟಲ್ಲಿ ಹೇಳ್ತಾರೆ. ದಟ್ ಹ್ಯಾಸ್ ಟು ಬಿ ವೆರಿಫೈಡ್. ಮತ್ತು ಜಯನಗರದವರು ಅಂತ ಹೇಳ್ತಾರೆ. ಈಗ ಅದನ್ನು ಆ ವೆರಿಫಿಕೇಷನ್ ಮಾಡ್ಕೊಂಡ್ಬಿಟ್ಟು ಮುಂದಿನ ತನಿಖೆಯನ್ನು ಕೈಗೊಳ್ತೀವಿ. ಈಗ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ ಅವರು ಜಯನಗರದವರು ಅಂತೇಳಿ. ಸೊ ಇಲ್ಲಿ ಅವರೇ ಅಂತಕ್ಕಂಥದ್ದು ನಮಗೆ ಮಾಹಿತಿ ಇದೆ. ಸೊ ಅದಕ್ಕೆ ಬಗ್ಗೆ ಮತ್ತೆ ಬೇರೆ ಯಾರಿದ್ರು ಮತ್ತು ಅವ್ರದ್ದೇನೋ ಕಂಪ್ಲೀಟ್ ಡೀಟೇಲ್ಸನ್ನು ನಾವು ಇನ್ವೆಸ್ಟಿಗೇಷನಲ್ಲಿ ತರ್ತೇವೆ. ಈ ಕಂಪ್ಲೇಂಟಲ್ಲಿ ಆ ಥರ ಇದೆ. ನಾವು ನಿನ್ನೆ ಕೇಸ್ ಆಗಿದೆ, ನಾವು ಅರೆಸ್ಟ್ ಮಾಡಿದ್ದೀವಿ. ಈಗ ಅವ್ರನ್ನ ಅರೆಸ್ಟ್ ಮಾಡಿದವ್ರನ್ನ ವಿಚಾರಣೆಗೆ ಒಳಪಡಿಸ್ಬೇಕು. ಸತ್ಯಾಸತ್ಯತೆ ಏನಿದೆ ಅಂತ ತಿಳ್ಕೋಬೇಕು. ಯಾವ ವಿಚಾರಕ್ಕೆ ಆಯಿತು ಅಂತೇಳಿ ಅಲ್ಲಿರ್ತಕ್ಕಂಥವ್ರು ಯಾರಿದ್ದಾರೆ ಅವ್ರದ್ದು ನಾವು ವಿಚಾರಣೆ ಮಾಡಬೇಕು. ಇದೆಲ್ಲ ಪ್ರಕ್ರಿಯೆ ಇರುತ್ತೆ, ತನಿಖಾ ಪ್ರಕ್ರಿಯೆ ಇರುತ್ತೆ. ತನಿಖಾ ಪ್ರಕ್ರಿಯೆಯಲ್ಲಿ ಏನು ಹೆಚ್ಚಿನ ವಿಚಾರಗಳನ್ನು ತಿಳಿದು ಬರುತ್ತೆ ಅದು ನಾವು ಮುಂದಿನ ದಿನಗಳಲ್ಲಿ ನಿಮ್ಗೆ ತಿಳಿಸ್ತೀವಿ. ವಿ ಆಲ್ರೆಡಿ ಫೈಲ್ಡ್ ಎನ್ ಎಫ್ಐಆರ್. ಖಂಡಿತ ಕ್ರಮ ತಗೊಳ್ತಾರೆ. ಅವರೇನೋ ನಮ್ಮ ಅದೇ ಜಾಗದಲ್ಲಿ ಎಂಟ್ರಿ ಮಾಡಬೇಕು ನಾವು ಹೇಳಿದ್ದೇವೆ. ಫಾರ್ಮ್ 6 ಕೊಡ್ತೀವಿ ಅಂತ ಹೇಳುವಾಗ ಅವರು ಸ್ವಲ್ಪ ಮಾತುಕತೆ ಆಗಿದ್ರು. ಬಟ್ ಖಂಡಿತ ಎಫ್ಐಆರ್ ಆಗ್ತದೆ. ಡಿಜೆ ಹಳ್ಳಿಯಲ್ಲಿ ಎಸ್ಐಆರ್ಗೆ ತೆರಳಿದಂತಹ ಬಿಎಲ್ಒ ಮೇಲೆ ಹಲ್ಲೆ ಮಾಡಿರುವಂಥದ್ದು. ಇಬ್ಬರು ಸೇರ್ಕೊಂಡು ಆರೋಪಿಗಳು ಹಲ್ಲೆ ಮಾಡಿದ್ದಾರೆ. ಈಗ ಯಾರೆಲ್ಲ ಹಲ್ಲೆ ಮಾಡಿದ್ರು ಆ ಇಬ್ಬರು ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ಯಾರಬ್ ದಸ್ತಗಿರಿ
ಈ ಇಬ್ರು ಸೇರ್ಕೊಂಡು ಈ BLO ಮೇಲೆ ಹಲ್ಲೆ ಮಾಡಿರುವಂಥದ್ದು. ಇವ್ರ ಮೇಲೆ FIR ಕೂಡ ದಾಖಲಾಗಿತ್ತು. ಈಗ ಇಬ್ಬರನ್ನ ಕೂಡ ಬಂಧಿಸಿದ್ದಾರೆ. BLO ಫಕೀರಪ್ಪ ಹಲ್ಲೆಗೊಳಗಾಗಿದ್ರಲ್ಲ, ಈ ಫಕೀರಪ್ಪ ದೂರು ನೀಡಿದ್ರು. ಈ ದೂರಿನನ್ವಯ ಬಂಧನ ಮಾಡಲಾಗಿದೆ. ಜಯನಗರಕ್ಕೆ ಈ ಆರೋಪಿಗಳು ಶಿಫ್ಟ್ ಆಗಿದ್ರಂತೆ. ಆದ್ರೂ ಕೂಡ DJ ಹಳ್ಳಿಗೆ ಬಂದು ಗಲಾಟೆ ಮಾಡಿದ್ದಾರೆ. ನಮಗೆ SIR ಫಾರ್ಮ್ ಕೊಡಿ ಅಂತ ಹೇಳಿ ಕೇಳಿದ್ದಾರೆ. ಈ ವಿಚಾರಕ್ಕೆ ಗಲಾಟೆಯಾಗಿದೆ. DJ ಹಳ್ಳಿಯಲ್ಲಿ BLO ಫಕೀರಪ್ಪ ಮೇಲೆ ನಡೆದಂತಹ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಮುಚ್ಚಿ ಹಾಕಲು ಸ್ಥಳೀಯ ಶಾಸಕರಿಂದ ಪ್ರಯತ್ನ ನಡೀತಾ ಇದೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ಬೆಂಗಳೂರು ಉತ್ತರ ಬಿಜೆಪಿ ಜಿಲ್ಲಾಧ್ಯಕ್ಷ ಎಸ್ ಹರೀಶ್ ಆರೋಪ ಮಾಡಿದ್ದಾರೆ. ಬಾಂಗ್ಲಾದೇಶಿಯರನ್ನ SIRಗೆ ಸೇರಿಸಲ್ಲ ಅಂದಿದ್ದಕ್ಕೆ ಹಲ್ಲೆ ಮಾಡಿದ್ರಂತೆ. ಹೊಡೆದವರನ್ನ ಬಿಟ್ಟು ಬೇರೆಯವರನ್ನ ಬಂಧನ ಮಾಡಲಾಗಿದೆ ಎನ್ನುವಂತಹ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಎಸ್ ಹರೀಶ್. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮೇಲೂ ಕೂಡ ಬಿಜೆಪಿಯ ಹರೀಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಲ್ಲೆ ಮಾಡಿರುವಂತವರೇ ಬೇರೆಯವರು, ಈಗ ಬಂಧನ ಮಾಡಿರುವಂತದ್ದೇ ಬೇರೆಯವರ ಮೇಲೆ. ಅದು ಅಲ್ಲದೆ ಯಾರನ್ನ ಬಂಧಿಸಲಾಗಿದೆ ಅವರನ್ನ ಬಿಡುಗಡೆಗೊಳಿಸಲಿಕ್ಕೆ ಒತ್ತಡ ಹಾಕಲಾಗ್ತಾ ಇದೆ ಎನ್ನುವಂತಹ ಆರೋಪ ಮಾಡಿದ್ದಾರೆ. BLO ಫಕೀರಪ್ಪ ಮೇಲೆ ಇಬ್ಬರು ಆರೋಪಿಗಳು ಹಲ್ಲೆ ಮಾಡಿದ್ರಲ್ಲ, ಆ ಆರೋಪಿಗಳನ್ನ ಬಂಧನ ಮಾಡಿಲ್ಲ ಇವರು. ಪ್ರಕರಣವನ್ನ ಮುಚ್ಚಾಕೋದಕ್ಕೆ ಸ್ಥಳೀಯ ಶಾಸಕರು ಪ್ರಯತ್ನ ಪಡ್ತಿದ್ದಾರೆ ಅಂತ ಬೆಂಗಳೂರು ಉತ್ತರ ಬಿಜೆಪಿ ಜಿಲ್ಲಾಧ್ಯಕ್ಷ ಹರೀಶ್ ಆರೋಪ ಮಾಡ್ತಿದ್ದಾರೆ. KC ನಗರ ಕಾನ್ಸ್ಟಿಟ್ಯುನ್ಸಿಯಲ್ಲಿ DJ ಹಳ್ಳಿ ವಾರ್ಡಲ್ಲಿ ವಿಶೇಷವಾಗಿ ಮೋದಿ ರೋಡ್ ಅಂತ ಒಂದು ರೋಡ್ ಇದೆ, ಕುಖ್ಯಾತವಾದಂಥ ರೋಡು. ಮತ್ತು ಅಲ್ಲಿನ 10 ಬೂತ್ಗಳಿಗೆ ಒಂದು ಸೂಪರ್ಡೆಂಟನ್ನು ಮಾಡಿದ್ದಾರೆ GBAಯಿಂದ. ಆ ಒಂದು ಅಧಿಕಾರಿನ ಫಕೀರಪ್ಪ ಅಂತ ಒಂದು ಅಧಿಕಾರಿನ ರಸ್ತೆಯಲ್ಲಿ ಇಟ್ಟಾಡಿಸ್ಕೊಂಡು ಹೊಡೆದು ಮಾರಣಾಂತಿಕ ಹಲ್ಲೆ ಮಾಡಿ 7-8 ಜನ ಮುಸಲ್ಮಾನರು ಯಾಕೆ ಹಲ್ಲೆ ಮಾಡಿದ್ರು ಅಂದರೆ, ಅವರು ಅಲ್ಲಿರೋ ಅಂಥ ಮತದಾರರ ಪಟ್ಟಿಯಲ್ಲಿ ಬಾಂಗ್ಲಾದೇಶಿಗಳನ್ನ ಪಾಕಿಸ್ತಾನಿಗಳನ್ನ ಸೇರ್ಸೋಕ್ಕೆ ಒತ್ತಾಯನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇವರು ನುಸುಳುಕೋರು, ನಾವು ಇವ್ರನ್ನ ಸೇರ್ಸೋಕ್ಕಾಗಲ್ಲ, ಇವ್ರದ್ದು ಯಾವುದೇ ವಿಧವಾದ ದಾಖಲೆ ಇಲ್ಲ ಅಂತ ಹೇಳಿದ್ದಕ್ಕೆ ಅವನ್ನ ಹೀನಾಮಾನವಾಗಿ ಅಟ್ಟಾಡ್ಸ್ಕೊಂಡು ಹೊಡೆದು ಅವನ್ನ ನೆನ್ನೆ ಅವನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಈ ಸುದ್ದಿನ ಎಲ್ಲೋ ಆಚೆ ಬರಬಾರ್ದು, ಅದನ್ನು ಅಲ್ಲೇ ಇದನ್ನು ಮುಚ್ಚಬೇಕು ಅಂಥೇಳಿ ಅಲ್ಲಿರೋ ಸ್ಥಳೀಯ ಮುಸ್ಲಿಂ ಮುಖಂಡರು, ಅಲ್ಲಿರೋ ಶಾಸಕರು ಎಲ್ಲರೂ ಸೇರಿ ಭಾಳ ಒತ್ತಡವನ್ನು ಫಕೀರಪ್ಪ ಅಂತ ಸೂಪರ್ಡೆಂಟ್ ಮೇಲೆ ಹಾಕಿದ್ದಾರೆ. ಬರೀ ನಿಮ್ದೇನಿದು ತಾಕತ್ತು ಎಲ್ಲ RSS ಬಗ್ಗೆ ಮಾತಾಡೋದ್ರಲ್ಲೇ ಕಳೀತಾ ಇದ್ದೀರಾ. ನೀವು ಯಾರು ನಮ್ಮ ಅಧಿಕಾರಿಗಳಿಗೆ ರಕ್ಷಣೆ ಕೊಡ್ತಿದ್ದವರು, ನಮ್ಮ ಸಾಮಾನ್ಯ ನಮ್ಮಂಥವ್ರಿಗೆ ಎಲ್ಲಿ ರಕ್ಷಣೆ ಕೊಡ್ತೀರಾ ಅಂತ ಕೇಳ್ತಾ ಇದ್ದೀನಿ. ನಾನು ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಯನ್ನು ಆಗ್ರಹ ಮಾಡ್ತಾ ಇದ್ದೀನಿ. ಈ ಕೂಡಲೇ ನಮ್ಮೆಲ್ಲ BLOಗಳು BLA 2ಗಳು ಮತ್ತು ಸೂಪರ್ಡೆಂಟ್ಗೆ ಸೂಕ್ತವಾದ ರಕ್ಷಣೆ ಕೊಡಬೇಕಂತ ಆಗ್ರಹ ಮಾಡ್ತಾ ಇದ್ದೀನಿ ಸ್ನೇಹಿತರೆ.